ನೋಡಿ ಒಳಗಡೆ ಬಂದೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಯಂಕಾಲ ಟೈಮು ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತಾರೆ ಅನಿಸುತ್ತೆ. ಇದು ಡೇ ಅಲ್ವಾ, ಅಷ್ಟೊಂದು ಇಲ್ಲ. ಇದೊಂದು ಹಾಲು. ನೋಡಿ ಇಲ್ಲಿ ಕೂಡಿಸಿದ್ದಾರೆ ದೇವರನ್ನು. ತಾಯಿ ಜಗನ್ಮಾತೆ ಕಾಪಾಡಮ್ಮ, ರಕ್ಷಿಸು, ಸರ್ವೇ ಜನ ಸುಖಿನೋ ಭವಂತು. ನೋಡಿ ಇಲ್ಲೇ ಪೂಜೆ ಸಾಯಂಕಾಲ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ಇರುತ್ತೆ. ಇಲ್ಲಿ ಎಲ್ಲರಿಗೂ ಕುತ್ಕೊಳ್ಳೋಕ್ಕೆ ನೋಡೋದಕ್ಕೆ ಚೆನ್ನಾಗೆಲ್ಲ ಚೇರ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಹಿಂದೆಗಡೆ ಆರ್ಕೆಸ್ಟ್ರಾ ಎಲ್ಲ ಸೆಟ್ ಇಟ್ಟವ್ರೆ. ನೈಟಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ನಾನೀಗ ಬಂದಿರೋದು 11 ಗಂಟೆ ಟೈಮು. ಸಾಯಂಕಾಲ ಎಲ್ಲ ಫ್ರೀ ಮಾಡ್ಕೊಂಡು ಬಂದು ಇಲ್ಲಿ ದೇವಿನ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ನೋಡಿ ಎಲ್ಲ ಆರ್ಕೆಸ್ಟ್ರಾದು. ಇವರೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸುತ್ತು ಚೇರ್ಸ್ ಇದ್ದಾವೆ, ಕುತ್ಕೊಂಡು ನೋಡೋರಿಗೆ. ತುಂಬ ದೊಡ್ಡದಾಗಿದೆ ಇದು. ನಾನು ಬಂದಿರೋದು 2ನೇ ದಿವಸ. ನಿನ್ನೆನೇ ಇಟ್ಟವ್ರೆ ಎಲ್ಲನ. ಇಲ್ಲಿ ಸಾಯಂಕಾಲ ಬರ್ತಾರಕ್ಕ ಎಲ್ಲ ಪೂಜೆಗೆ ಮಾಡೋಕ್ಕೆ? ಸಾಯಂಕಾಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 8 ಗಂಟೆ 9 ಗಂಟೆಯಿಂದ ಎಷ್ಟು ಒಂದು ರಾತ್ರಿ 1 ಗಂಟೆವರೆಗೆ ಇರ್ತಾರೆ. ಓಕೆ, ಥ್ಯಾಂಕ್ ಯು. 8 ಗಂಟೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ. ಮಧ್ಯರಾತ್ರಿ 1 ಗಂಟೆವರೆಗೂ ಇರುತ್ತಂತೆ. ಇವರು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲೆಲ್ಲ ಅಷ್ಟು ಚೆನ್ನಾಗಿ ಪ್ರೋಗ್ರಾಮು ಮಾಡ್ತಾರೆ. ನಾವು ಅಷ್ಟೊತ್ತಿನಾಗ ಬರೋದು ತುಂಬ ಕಷ್ಟ, ಬಟ್ ತುಂಬ ಚೆನ್ನಾಗಿರುತ್ತೆ. ನೋಡೋಣ. ಈ ಕಡೆ ಏನೋ ಮಿಕ್ಸಿ ಏನೇನೋ ಫೋಟೋ ಹಾಕಿದ್ದಾರೆ. ಒಂದ್ಸಲಿ ಹೋಗಿ ಬರೋಣ ಏನಿದೆ ಅಲ್ಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಅನಿಸುತ್ತೆ, ಊಟದ ವ್ಯವಸ್ಥೆ ಅನಿಸುತ್ತೆ. ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಿಂಗೆ ಬಂದರೆ ಇಲ್ಲಿ ಊಟದ ವ್ಯವಸ್ಥೆ ಕರೆಕ್ಟಾಗಿ ಹೇಳಿದ್ದೀನಿ ನೋಡಿ. ಊಟದ ವ್ಯವಸ್ಥೆ ಇರುತ್ತೆ ಕ್ಲೀನಾಗೆ. ಎಷ್ಟಿದೆ ಹಿಂಗೆ ನೋಡಿದ್ರಲ್ಲ, ಮೈಸೂರು ಪ್ಯಾಲೇಸಲ್ಲಿ 5ನೇ ಗೇಟಲ್ಲಿ ಮಾಡಿರುವ ಚಾಮುಂಡೇಶ್ವರಿ ಉತ್ಸವ ನೋಡಿ. ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲನೂ ಇವೆಲ್ಲ ಚೇರ್ಸು. ಒಂಬತ್ತನೇ ಗೇಟಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರು. ನೋಡೋಣ ಅಲ್ಲಿದೆಯಾ ಇಲ್ವಾ ಅಂತ ನೋಡೋಣ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನೋಡಿ, ಈಗ ನಾವು 5ನೇ ಗೇಟಲ್ಲಿ ಚಾಮುಂಡೇಶ್ವರಿ ನೋಡ್ಕೊಂಡು ಬಂದ್ವಲ್ಲ. ಈಗ 6ನೇ ಗೇಟು, ಅರಮನೆಯ ಮೈದಾನ 6ನೇ ಗೇಟು. 6ನೇ ಗೇಟಲ್ಲಿ ಏನಿದೆ, ಏನೂ ಇಲ್ಲ, ಏನೂ ಪ್ರೋಗ್ರಾಮ್ ಮಾಡಿಲ್ಲ. ಬಟ್ ಚೆನ್ನಾಗಿದೆ. 6ನೇ ಗೇಟಲ್ಲಿ ಗೇಟ್ ಚೆನ್ನಾಗಿದೆ. ಇದು 6ನೇ ಗೇಟು. ಪಕ್ಕದಲ್ಲೇ 7ನೇ ಗೇಟ್ ಇದೆ ನೋಡಿ. ಪಕ್ಕದಲ್ಲೇ 7ನೇ ಗೇಟ್ ಇದೆ ನೋಡಿ. ಇದು ರೋಡ್ ಪಕ್ಕದಾಗೇ 7ನೇ ದ್ವಾರ ನೋಡಿ. ಇಲ್ಲೂ ಏನು ಕೂಡಿಸಿಲ್ಲ. ಹಿಂಗೆ ಮುಂದೆ ಹೋಗೋಣ ನೋಡಿ. ಇದಕ್ಕೂ 7ನೇ ಗೇಟ್ ಅಂತ ಹಾಕಿದ್ದಾರೆ, ಪಕ್ಕದಲ್ಲೇ ಇದ್ದಾವೆ. ಏನೋ ರಿಪೇರಿ ಎಲ್ಲ ಮಾಡ್ತಾವ್ರೆ. ಹಿಂಗೆ ಮುಂದೆ ಹೋದರೆ 8ನೇ ಗೇಟು ಕಾಣ್ತಾ ಇದೆಯಲ್ಲ ನೋಡಿ. ಇದು 8ನೇ ಗೇಟು. ಬೃಹತ್ ಪ್ಯಾಲೇಸ್ ದ್ವಾರ ಸಂಖ್ಯೆ 8 ಈ ಥರ ಇದೆ. 8ನೇ ಗೇಟಿಂದು ಇಲ್ಲೂ 8 ಅಂತ ಬರ್ತಾರೆ. ಈ ಒಂದೊಂದು ಅಲಂಕಾರವಾಗಿ ಡಿಸೈನ್ನಾಗೆ ಚೆನ್ನಾಗಿದ್ದಾವೆ ನೋಡಿ. ಇದು ಇಲ್ಲಿಟ್ಟಿಲ್ಲ, ತುಂಬ ಚೆನ್ನಾಗಿದ್ದಾವೆ ನೋಡಿ. ನಾವಿಷ್ಟೊತ್ತು ಕಾಯ್ತಾ ಇದ್ದಿದ್ದು ಗೇಟ್ ನಂಬರ್ 9 ಬಂದೇ ಬಂತು ನೋಡಿ. ಗೇಟ್ ನಂಬರ್ 9 ಇಲ್ಲಿ ಕೂಡಿಸಿದ್ದಾರೆ ಅಂತ ಹೇಳಿದರು. ದ್ವಾರದ ಸಂಖ್ಯೆ 9. ನೋಡೋಣ ಒಳಗಡೆ ಹೋಗಿ, ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಒಳಗಡೆ ಹೋಗಿ ಅಲ್ಲಿದೆ ಅಂತ ಹೇಳಿದರು. ಹೋಗ್ತಾ ಇದ್ದೀನಿ.